ಈಗ ಏನೋ ಕೇಶವ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ಬಾ ಹೋಗೋಣ. ಈ ಗಿಡ ಮುಂದೆ ಏನಾಗಬಹುದು? ಈ ಗಿಡ ಮುಂದೆ ದೊಡ್ಡ ಮರವಾಗಿ ಹಣ್ಣನ್ನು ಕೊಡುತ್ತದೆ, ನೆಲ್ಲನ್ನು ಕೊಡುತ್ತದೆ, ಶುದ್ಧವಾದ ಗಾಳಿಯನ್ನು ಕೊಡುತ್ತದೆ. ಈಗ ಏನಾಗುತ್ತದೆ? ಬಾ ಹೋಗೋಣ. ಅಯ್ಯೋ, ಯಾರ ಗಿಡವನ್ನು ಕಿತ್ತು ಬಿಸಾಕಿದ್ದಾರೆ, ಇದನ್ನು ಮತ್ತೆ ನೆಟ್ಟು. ಏನೋ ಮರ ತುಂಬಾ ದಿನ ಆಗಿದ್ಯಾ? ಹೌದು ತುಂಬಾ ದಿವಸ. ಬಾ ಹೋಗೋಣ. ಇದು ಹೇಗೆ ಸಾಧ್ಯ? ನೋಡು ಕೇಶವ, ನೀನು ಗಿಡವನ್ನು ಕಿತ್ತು ಬಿಸಾಕಿದ್ದಲ್ಲ, ಯಾರೋ ಪುಣ್ಯಾತ್ಮರು ಮತ್ತೆ ಬಂದು ನೆಟ್ಟಿದ್ದಾರೆ. ಮಳೆ ಬಂದಾಗ ಚಿಗುರಿ ದೊಡ್ಡ ಮರವಾಗಿದೆ. ಇನ್ನು ಯಾವಾಗಲೂ ಗಿಡವನ್ನು ಕಿತ್ತೋ ಪ್ರಯತ್ನ ಮಾಡಬೇಡ. ಹೌದು. ಗಿಡವನ್ನು ಬೆಳೆಸಿ, ನಾಡನ್ನು ಉಳಿಸಿ, ಹಸಿರೇ ಉಳಿಸಿ. ಈ ನಾಟಕ ನಿಮಗೆಲ್ಲರಿಗೂ ಇಷ್ಟ ಆಯ್ತೆ? ಈ ಕಥೆಯ ಬಗ್ಗೆ ಕೆಲವು ಪ್ರಶ್ನೆಗಳು. ಈ ಕಥೆಯಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ನನಗೆ ಈ ಕಥೆಯಲ್ಲಿ ಇಷ್ಟವಾದ ಪಾತ್ರ ದಾರಿಹೋಕ. ಮತ್ತೆ ಏಕೆ ಲಕ್ಷ್ಮಿ? ಯಾರೋ ಪುಣ್ಯಾತ್ಮರು ಮತ್ತೆ ಈ ಗಿಡವನ್ನು ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದ್ದಾರೆ. ಈ ಪಾತ್ರ ನನಗೆ ಇಷ್ಟವಾಯಿತು. ನೀನೇ ಮಾಧವನಾಗಿದ್ದರೆ ಏನು ನಾನು ಮಾಧವನಾಗಿದ್ದರೆ ಗಿಡವನ್ನು ನೀರನ್ನು ಹಾಕಿ ಬೆಳೆಸುತ್ತೇನೆ. ಕಥೆಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾರು ಸಹ ಗಿಡಗಳನ್ನು ಕೀಳಬಾರದು. ಬದಲಿಗೆ ಗಿಡಗಳನ್ನು ಬೆಳೆಸಿ ಅದರ ಆರೈಕೆ ಮಾಡಿ ದೊಡ್ಡ ಮರವಾಗಿ ಬೆಳೆಸಬೇಕು. ಎಲ್ಲರೂ ಚೆನ್ನಾಗಿ ಇದ್ದೀರಾ?